ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರ ಯಾವ ರೀತಿ ಇದೆ ಅಂತ ಎಕ್ಸ್ಕ್ಲೂಸಿವ್ ಫೋಟೋಸ್ ಮತ್ತು ವಿಡಿಯೋಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ರಾಮ ಮಂದಿರದಲ್ಲಿ ಫೋಟೋ ಮತ್ತು ವಿಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ. ಇವಾಗ ನೋಡ್ತಾ ಇದೆ, ಇದು ಈ ರೀತಿಯಾಗಿದೆ. ನೈಟು ಮತ್ತು ಸಾಯಂಕಾಲ ಈ ರೀತಿಯಾಗಿ ಕಾಣುತ್ತೆ. ಇದು ಫಂಕ್ಷನ್ ದಿನ ಮಾಡಿದ್ದು ವಿಡಿಯೋ. ಇದು 22ನೇ ತಾರೀಕು ಓಪನಿಂಗ್ ಏನಾಯ್ತಲ್ಲ ಅವತ್ತು ಮಾಡಿರೋದು. ಇಲ್ಲಿ ಮೇಲ್ಗಡೆ ಮೋದಿ ಅವರಿದ್ದಾರೆ. ಜನ ನೋಡಿ ಎಷ್ಟು ಜನ ಸೇರಿದ್ರು ಅವತ್ತು 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದಲ್ಲಿ ಇಷ್ಟು ಜನ ಸೇರಿದ್ರು. ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಅವತ್ತು. ಮತ್ತು ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು ಮಂದಿರದ ಮೇಲ್ಗಡೆ. ನೋಡಿ ಒಳಗಡೆ ಮಂದಿರ ಒಳಗಡೆ ಈ ರೀತಿಯಾಗಿ ಮಾಡಿದರೆ ಟೋಟಲ್ ಕಲ್ಲಿನಿಂದ ಮಾಡಿದ್ದಾರೆ ಸ್ನೇಹಿತರೆ. ನಾಗರ ಶೈಲಿಯಲ್ಲಿ ಒಂದು ಸಿಮೆಂಟ್ ಕೂಡ ಯೂಸ್ ಮಾಡಿಲ್ಲ, ಎಲ್ಲನೂ ಕಲ್ಲಿಂದ ಮಾಡಿದ್ದಾರೆ. ಇಟ್ಟಿಗೆ ಕೂಡ ಯೂಸ್ ಮಾಡಿಲ್ಲ, ಎಲ್ಲೂ ಕೂಡ ಕಳದಿಂದ ಮೇಲುವರೆಗೂ ಎಲ್ಲೂ ಕೂಡ ಸಿಮೆಂಟು ಮತ್ತು ಇಟ್ಟಿಗೆ ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಕಲ್ಲಿನಿಂದನೇ ಮಾಡಲಾಗಿದೆ. ಅದು ಕೂಡ 24 hours ವರ್ಕ್ ಮಾಡಿ ಬೇಗ ಮಾಡಿ ಮುಗಿಸಿದ್ದಾರೆ ಸ್ನೇಹಿತರೆ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು ಸಲ ಆದರೂ ಬಂದು ನೀವು ನೋಡಲೇಬೇಕು, ಅಷ್ಟೊಂದು ಸುಂದರವಾಗಿ ಕಟ್ಟಿದ್ದಾರೆ. ಜೀವನದಲ್ಲಿ ಒಮ್ಮೆ ಆದರೂ ನೀವು ನೋಡಲೇಬೇಕು ಅಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರಿಂದ, ಹೈದರಾಬಾದಿಂದ, ಮುಂಬೈಯಿಂದ ಎಲ್ಲೆಲ್ಲಿಂದ ಫ್ಲೈಟ್ ಇದ್ದಾವೆ, ಟ್ರೈನ್ಗಳಿದ್ದಾವೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಒಳಗಡೆ ಮಂದಿರ ಒಳಗಡೆ ಈ ರೀತಿಯಾಗಿದೆ, ನೋಡ್ತಾ ಇದ್ದೀರಾ. ನೋಡಿ ಮೇಲ್ಗಡೆ ಲೈಟಿಂಗ್ ಮಾಡಿದ್ದಾರೆ. ಇದು ಕೂಡ ಕಲ್ಲಿನಿಂದ ಮಾಡಿರುವಂಥದ್ದು. ಗೋಪುರ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಕಲ್ಲಿನಿಂದ ಕಟ್ಟಿದ್ದಾರೆ ರಾಮನ ಮಂದಿರ. ನಿಮಗೆ ರಾಮನ ದರ್ಶನ ಕೇವಲ 30ರಿಂದ 40 ನಿಮಿಷದ ಒಳಗಾಗಿ ಆಗುತ್ತೆ. ಅಷ್ಟು ಬೇಗ ನಿಮಗೆ ಒಳಗಡೆ ಬಿಡ್ತಾರೆ. ಎಲ್ಲೂ ಕೂಡ ಸ್ಟಾಪ್ ಮಾಡೋದಿಲ್ಲ. ನಾನ್ ಸ್ಟಾಪ್ ಆಗಿ ಜನ ಹೋಗ್ತಾನೆ ಇರ್ತಾರೆ. ಎಲ್ಲೂ ಕೂಡ ನಿಮಗೆ ಸ್ಟಾಪ್ ಮಾಡೋದಿಲ್ಲ. ಹಾಗಾಗಿ ಬೇಗ ಆಗುತ್ತೆ. ನಮಗೆ ಕೇವಲ 35 ನಿಮಿಷದಲ್ಲಿ ನಮಗೆ ದರ್ಶನ ಆಗಿದೆ ಇವತ್ತು. ಸೊ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ ಇವಾಗ ಹೆಲಿಕಾಪ್ಟರ್ ಬರ್ತಾ ಇದೆ, ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಮೇಲಿಂದ ಹೂಗಳನ್ನು ಬಿಡ್ತಾ ಇದ್ದಾರೆ. ನೋಡಿ ಇದು 22ನೇ ತಾರೀಕು